ಬೀದರ್ ನಗರದಲ್ಲಿರುವ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಪುಷ್ಪನಮನ ಸಲ್ಲಿಸಿ ರಥ ಮೆರವಣಿಗೆಗೆ ಚಾಲನೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು. ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಮೌಲ್ಯಗಳನ್ನು ನಮ್ಮ ದೇಶದ ಹೃದಯದಲ್ಲಿ ನೆಲೆಯೂರಿಸಿದ ಮಹಾನ್ ನಾಯಕರಿಗೆ ಇಂದು ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸುವ ದಿನವಾಗಿದೆ. ಸಂವಿಧಾನದ ಮೌಲ್ಯಗಳ ಮಹತ್ವವನ್ನು ಹಂಚಿಕೊಂಡರು. ಸಂವಿಧಾನದ ಆತ್ಮವನ್ನು ಕಾಪಾಡುವ ಜವಾಬ್ದಾರಿಯುತ ನಾಗರಿಕರಾಗಿ ನಡೆದುಕೊಳ್ಳಬೇಕು ಎಂದರು. ಸಂವಿಧಾನದ ಪೀಠಿಕೆಯನ್ನು ಸಾಮೂಹಿಕವಾಗಿ ಓದುವ ಮೂಲಕ ಸಂವಿಧಾನದ ಮೌಲ್ಯಗಳಿಗೆ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ. ಗಿರೀಶ್ ಬದೋಲೆ, ಬಸವರಾಜ್ ಮಾಳ್ಗೆ ಇತರರು ಉಪಸ್ಥಿತರಿದ್ದರು. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತದ ಸಂವಿಧಾನಕ್ಕೆ ಬಸವ ಕಲ್ಯಾಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ 46ನೇ ಅನುಭವ ಮಂಟಪ ಉತ್ಸವವನ್ನು ಇದೇ ನವೆಂಬರ್ 29 ಮತ್ತು 30ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ತಂದುಕೊಟ್ಟಿದೆ. ಸರ್ವರಿಗೂ ಸಮಪಾಲು ಸಮಬಾಳು ಎಂಬುದನ್ನು ಜಾರಿಗೆ ತರಲು ಬಸವ ಕಲ್ಯಾಣದ ಅನುಭವ ಮಂಟಪ ಅಭಿವೃದ್ಧಿಯಾಗಬೇಕು. ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಇರುವ ಸಮಸ್ಯೆಗಳನ್ನು ಚರ್ಚಿಸಿ ಅವುಗಳ ಪರಿಹಾರ ಹುಡುಕಾಟ ಮಾಡುವುದರಲ್ಲಿ ಅನುಭವ ಮಂಟಪ ಉತ್ಸವವನ್ನು ಪೂಜ್ಯ ಚನ್ನಬಸವ ಪಟ್ಟದೇವರು ಹಾಗೂ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಪ್ರಾರಂಭಿಸಿದ್ದರು. ಇದರಿಂದ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮತ್ತು ಸಮಾಜದಲ್ಲಿ ಪರಿವರ್ತನೆಯಾಗಬೇಕು ಎಂಬ ನಿಟ್ಟಿನಲ್ಲಿ ಇದನ್ನು ಮಾಡಲಾಗುತ್ತಿತ್ತು. ಬಸವ ತತ್ವ ಇಡೀ ಜಗತ್ತಿಗೆ ಪ್ರಚಾರವಾಗಬೇಕು ಎಂದರೆ ಈ ನೂತನ ಭವ್ಯ ಅನುಭವ ಮಂಟಪ ರೆಡಿಯಾಗಬೇಕು. 2026ರ ಅಂತ್ಯದವರೆಗೆ ಈ ನೂತನ ಅನುಭವ ತಯಾರಾಗಿರುತ್ತದೆ ಎಂದು ಅವರು ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಪರಮಪೂಜ್ಯ ಬಸವಲಿಂಗ ಪಟ್ಟದೇವರು,
ಪರಮ ಪೂಜ್ಯ ಗುರುಬಸವ ಪಟ್ಟದೇವರು, ಬಾಬುವಾಲಿ, ಬಸವರಾಜ್ ಧನ್ನೂರ್, ಶಕುಂತಲಾ ಬೆಲ್ದಾಳೆ ಇತರರು ಉಪಸ್ಥಿತರಿದ್ದರು. ಅನುಭವ ಮಂಟಪ ಉತ್ಸವ 2025 ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಇದೇ ತಿಂಗಳು 29 ಮತ್ತು 30ನೇ ತಾರೀಕಿಗೆ ಈ ಒಂದು ಉತ್ಸವ ಕಾರ್ಯಕ್ರಮ ಜರುಗಲಿದೆ. ಬಂಧುಗಳೇ, ಇಡೀ ಪ್ರಜಾಪ್ರಭುತ್ವದ ಪರಿಕಲ್ಪನೆ ತಂದುಕೊಟ್ಟಂಥದ್ದು ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಏನೊಂದು ಗುರಿ ಇತ್ತು. ಜಾತಿರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಏನೋ ಬಸವಣ್ಣನವರ ಸಂಕಲ್ಪ ಇತ್ತು, ಬಸವಾದಿ ಶರಣರದು. ಅದನ್ನು 21ನೇ ಶತಮಾನದಲ್ಲಿ ಜಾರಿಗೆ ತರಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು ಅವರ ಒಂದು ಸಂಕಲ್ಪ, ಅವರ ಸದಾಶಯದಂತೆ ಬಸವ ಕಲ್ಯಾಣದಲ್ಲಿ ಮತ್ತು 46 ವರ್ಷದಿಂದ ಸತತವಾಗಿ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅವರ ಘನ ಉದ್ದೇಶ ಇವತ್ತು ಬಸವ ತತ್ವದ ಪ್ರಚಾರ ಪ್ರಸಾರ ಬರೀ ಬೀದರ್, ಕರ್ನಾಟಕ, ನಮ್ಮ ದೇಶ ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಇದರ ಒಂದು ಪ್ರಚಾರ ಆಗಬೇಕು ಅನ್ನುವಂಥದ್ದು. ಮತ್ತು ಮನುಕುಲದ ಉದ್ಧಾರ ಆಗಬೇಕು ಅಂತ ಹೇಳಿದರೆ ಅದು ಬಸವತ್ವದ ಮುಖಾಂತರ ಮಾತ್ರ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಆಲೋಚನೆ ಇಟ್ಕೊಂಡು ಈ ಬಸವ ಕಲ್ಯಾಣ ಅಭಿವೃದ್ಧಿ ಆಗಬೇಕು, ಧಾರ್ಮಿಕ ಆಧ್ಯಾತ್ಮಿಕ ಇದೊಂದು ಅಭಿವೃದ್ಧಿಯಾಗಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರವಾಸಿ ಕೇಂದ್ರ ಆಗಬೇಕು, ಇಲ್ಲಿ ಒಂದು ನೂತನವಾದಂಥ ಅನುಭವ ಮಂಟಪ ಆಗಬೇಕು ಅನ್ನೋದು ನಿರಂತರವಾಗಿ ಬಸವಣ್ಣನವರು ಏನೊಂದು ಸದಾಶಯ ಇತ್ತು, ಕಾಯಕ ದಾಸೋಹ ನಡೀತಾ ಇರಬೇಕು. ಈ 770 ಅಮರಗಳಂಗಲ್ 770 ಶರಣರು ಏನೊಂದು ಮಹಿಳೆಯರು ಸೇರಿಕೊಂಡು ಇವತ್ತು ಅಕ್ಕಮಹಾದೇವಿ ಅನೇಕ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು, ಸಕಲರ ಜೀವಾತ್ಮರಿಗೆ ಸನ್ನೆ ಬಯಸಿದ ಬಸವಾದಿ ಶರಣರು ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವ್ರೇನು ಪಣ ತೊಟ್ಟಿದ್ರು, ಅವ್ರದ್ದೇನು ಕನಸಿತ್ತು, ಆ ಕನಸು ನಾನು ಸಾಗಬೇಕು ಅಂತ ಹೇಳಿದ್ರೆ ಬಸವ ಕಲ್ಯಾಣ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು. ಅದರ ಜೊತೆಯಲ್ಲಿ ಈ ಅನುಭವ ಮಂಟಪ ಉತ್ಸವ, ಈ ಶರಣ ಕಮ್ಮಟದ ಮುಖಾಂತರ ಸಮಾಜದಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಜ್ವಲಂತ ಸಮಸ್ಯೆಗಳಿದ್ದಾವೆ, ಈ ಸಮಸ್ಯೆಗಳ ಬಗ್ಗೆ ಇವತ್ತು ಸಮಾಜದಲ್ಲಿರುವಂಥ ಏನು ಗಣ್ಯ ವ್ಯಕ್ತಿಗಳಿದ್ದಾರೆ, ಮಠಾಧೀಶರಿದ್ದಾರೆ, ಚಿಂತಕರಿದ್ದಾರೆ, ದಾರ್ಶನಿಕರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಎಲ್ಲರನ್ನೂ ವಿವಿಧ ಗೋಷ್ಠಿಗಳ ಮುಖಾಂತರ ಇಲ್ಲಿಗೆ ಆಹ್ವಾನ ಮಾಡಿ ಅವ್ರ ಜೊತೆಯಲ್ಲಿ ಸಂವಾದ ಮಾಡಿ ಅವರಿಂದ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಅರಿವು ಮೂಡಿಸುವಂಥದ್ದು, ಅದರ ಮುಖಾಂತರ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗಬೇಕು, ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಘನ ಉದ್ದೇಶ ಇಟ್ಕೊಂಡವರು ಈ ಒಂದು ಅನುಭವ ಮಂಟಪ ಉತ್ಸವ ಪ್ರಾರಂಭ ಮಾಡಿದರು. ನಾವೆಲ್ಲರೂ ಭಾಗ್ಯವಂತರು ಅಂತ ನಾನು ಹೇಳಿಕೆ ಬಯಸ್ತೇನೆ. ಯಾಕೆಂದರೆ ಪೂಜ್ಯ ಚನ್ನಬಸವ ಪಟ್ಟದೇವರು, ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು, ಅವರೆಲ್ಲ ಪೂಜ್ಯರ ಎಲ್ಲ ಭಕ್ತಾದಿಗಳು ಸೇರಿ ಅವತ್ತು ದೂರದರ್ಶಿತ್ವ ಇಟ್ಕೊಂಡು ಇದನ್ನೇನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು ಮಾತೃ ಹೃದಯಗಳು ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಪೂಜ್ಯ ಗುರುಬಸವ ಪಟ್ಟದೇವರು ಅಷ್ಟೇ ಒಂದು ಅತ್ಯಂತ ಗಂಭೀರತೆಯಿಂದ ಈ ಒಂದು ಕಾರ್ಯಕ್ರಮ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಮತ್ತು ಸುಮಾರು 10-12 ವರ್ಷ ನಾನು ಸಹಿತ ಈ ಶರಣ ಕಮ್ಮಟದ ಅಧ್ಯಕ್ಷನಾಗಿ ಇವತ್ತಲ್ಲಿ ಬಸವ ಕಲ್ಯಾಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗಿದ್ದಂಥ ಒಂದು ಸೌಭಾಗ್ಯ ನನಗೂ ಬಂದಿತ್ತು. ಈಗಲೂ ಸಹಿತ ಪೂಜ್ಯರ ಒಂದು ಅವರ ಆದೇಶದಂತೆ ಮತ್ತೆ ನಾನು ಇವತ್ತು ನನಗೆ ಅವರು ಸ್ವಾಗತ ಅಧ್ಯಕ್ಷನಾಗಿ ಮಾಡಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಕಾರ್ಯ ಅವರೇ ಎಲ್ಲ ಪರಿಶ್ರಮ ಮಾಡಿ ಮಾಡ್ತಾ ಇದ್ದಾರೆ. ನಾವೆಲ್ಲ ನೆಪ ಮಾತ್ರಕ್ಕೆ ಅಂತ ಹೇಳ್ಬೋದು. ಆದರೆ ಇವತ್ತು ನಾನು ಅಧ್ಯಕ್ಷನಾಗಿ ಶರಣ ಕಮ್ಮಟ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಚನ್ನಬಸವ ಪಟ್ಟದೇವರ ಏನೊಂದು ಕನಸಿತ್ತು, ತಂದೆಯವರ ಕನಸಿತ್ತು, ಪೂಜ್ಯ ಬಸವಲಿಂಗ ಪಟ್ಟದೇವರ ಏನೊಂದು ಸಂಕಲ್ಪ ಇತ್ತು, ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗಬೇಕು ಅಂತೇಳಿ ಪ್ರಾಧಿಕಾರ ರಚನೆಗೆ ಅದು ಕಾರಣೀಕರ್ತ ಆಯಿತು. ಅದಾದ ಮೇಲೆ ಅನೇಕ ಸ್ಮಾರಕಗಳ ಸಂರಕ್ಷಣೆ ಮಾಡಬೇಕು ಅನ್ನೋಂಥದ್ದು ಅದರ ಮುಖಾಂತರ
ಆ ಕಾರ್ಯನೂ ಆಗಿದೆ, ನಡೀತಾನೂ ಇದೆ. ಅದರ ಜೊತೆಯಲ್ಲಿ ಎಲ್ಲರ ಒಂದು ಸದಾಶಯ ಇತ್ತು, ಒಂದು ಸಂಕಲ್ಪ ಇತ್ತು, ಒಂದು ಕನಸಿತ್ತು. ನೂತನವಾಗಿ ಬೃಹತ್ತಾದಂಥ ಒಂದು ಅನುಭವ ಮಂಟಪ ಆಗಬೇಕು. ಇಡೀ ಜಗತ್ತಿನಾದ್ಯಂತ ಏನು ಸಮಾಜ ನಿರ್ಮಾಣ ಮಾಡುವ ಕನಸು ಹೊತ್ತಿರುವ ಜನ ಅಲ್ಲಿಗೆ ಬಂದು ಸ್ಫೂರ್ತಿ ಪಡಿಬೇಕು, ಪ್ರೇರಣೆ ಪಡಿಬೇಕು, ಬಸವತತ್ವ ಪ್ರಚಾರ ಪ್ರಸಾರ ಆಗಬೇಕು ಅನ್ನುವಂಥದ್ದು. ಅದನ್ನು 2017-18ರಲ್ಲಿ ಇವತ್ತು ನಾನು ಆವಾಗಲೂ ಉಸ್ತುವಾರಿ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇವತ್ತು ಅದಕ್ಕೆ ಒಂದು ಅನುಮತಿಯನ್ನು ಕೊಟ್ಟು ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿಯನ್ನು ರಚನೆ ಮಾಡಿ ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಇವತ್ತು ಹೆಚ್ಚು ಕಡಿಮೆ ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಆದರೂ 2026ನೇ ವರ್ಷದ ಅಂತ್ಯದವರೆಗೆ ಈ ಅನುಭವ ಮಂಟಪ ಕಾಮಗಾರಿ ಸುಮಾರು 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇದೆ. ಅದನ್ನು ಪೂರ್ಣಗೊಳಿಸ್ತೇವೆ. ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು ಸಂಗೀತ ಕಲಾಮಂಡಳ ಬೀದರ್, ಐಟಿಸಿ ಸಂಗೀತ ರಿಸರ್ಚ್ ಅಕಾಡೆಮಿ ಕೋಲ್ಕತ್ತಾ ಇವರ ಸಂಯುಕ್ತಾಶ್ರಯದಲ್ಲಿ ಐಟಿಸಿ ಸಂಗೀತ ಸಮ್ಮೇಳನವನ್ನು ಇದೇ ನವೆಂಬರ್ 29 ಮತ್ತು 30ರಂದು ಸಂಜೆ 5 ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಖ್ಯಾತ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬೀದರ್ನ ಉದ್ಯಮಿ ಹಾಗೂ ಸಂಗೀತ ಪ್ರಿಯ ದಿವಂಗತ ಜಗಪಾಲ್ ಸಿಂಗ್ ಪವಾರ್ ಅವರ ನೇತೃತ್ವದಲ್ಲಿ ಸಂಗೀತ ಕಲಾಮಂಡಲವನ್ನು ಸ್ಥಾಪಿಸಿದ್ದಾರೆ. ನಗರದ ಸಂಗೀತ ಕಲಾಮಂಡಲಕ್ಕೆ 63 ವರ್ಷಗಳ ಇತಿಹಾಸವಿದೆ. ಕಲಾಮಂಡಲಕ್ಕೆ ತನ್ನದೇ ಆದ ಕಟ್ಟಡವನ್ನು ನಿರ್ಮಿಸಿದ ಕೀರ್ತಿಯು ದಿವಂಗತ ಜಗಪಾಲ್ ಪವಾರ್ ಅವರಿಗೆ ಸಲ್ಲುತ್ತದೆ ಎಂದು ಅವರು ತಿಳಿಸಿದರು. ಪೂಜ್ಯ ಜ್ಯೋತಿರ್ನಂದ ಸ್ವಾಮೀಜಿ ಅವರ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ ಇರಲಿದ್ದಾರೆ. ಎಲ್ಲ ಸಂಗೀತ ಪ್ರಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಅವರು ಕೋರಿದರು. ಇದೇ ವೇಳೆ ಐಟಿಸಿ ಸಂಗೀತ ಸಮ್ಮೇಳನದ ಭಿತ್ತಿ ಚಿತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಪಂಡಿತ್ ರಾಜೇಂದ್ರ ಸಿಂಗ್ ಪವಾರ್, ಶಿವರಾಜ್ ಕಾಳಶೆಟ್ಟಿ ಇತರರು ಉಪಸ್ಥಿತರಿದ್ದರು. 2 ದಿವಸಗಳವರೆಗೆ ಜರುಗುವ ಸಂಗೀತ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಖ್ಯಾತ ಕಲಾವಿದರು ಭಾಗವಹಿಸಲಿದ್ದಾರೆ. ಮಾನ್ಯರೇ, ಬೀದರ್ ಸಂಗೀತ ಕಲಾಮಂಡಲ ತನ್ನದೇ ಆಗಿರ್ತಕ್ಕಂಥ ಒಂದು ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. 1962ರಲ್ಲಿ ಬೀದರಿನ ಉದ್ಯಮಿ ಹಾಗೂ ಬೀದರಿನ ಖ್ಯಾತ ಉದ್ಯಮಿ ಮತ್ತು ಸಂಗೀತ ಪ್ರೇಮಿಗಳು ಆಗಿರ್ತಕ್ಕಂಥ ದಿವಂಗತ ಜಗಪಾಲ್ ಸಿಂಗ್ ಪವಾರ್ ಅವರ ಒಂದು ನೇತೃತ್ವದಲ್ಲಿ ಗಣ್ಯಮಾನ್ಯವರು ಹಾಗೂ ಸಂಗೀತ ಪ್ರೇಮಿಗಳು ಸಮಾನ ಮನಸ್ಕರಾಗಿರ್ತಕ್ಕಂಥ ದಿವಂಗತ ನಾಗಣ್ಣ ಜಾಬಶೆಟ್ಟಿ, ದಿವಂಗತ ಮಡಿವಾಳಪ್ಪ ಮುದ್ದ, ಶಂಕರರಾವ್ ಜಾಗೀರ್ದಾರ್ ಹಾಗೂ ಆಗಿನ ಶಾಸಕರು ಆಗಿರ್ತಕ್ಕಂಥ ಮಾಣಿಗ್ರಾವ್ ಪುಲೇಕರ್ ಅವರು ಎಲ್ಲರೂ ಸೇರಿಕೊಂಡು ಒಂದು ಸಂಗೀತ ಕಲಾಮಂಡಲವನ್ನು ಸ್ಥಾಪನೆ ಮಾಡಿರ್ತಾರೆ. ಬೀದರ್ನಲ್ಲಿ ತುಂಬ ಹಳೆಯದಾಗಿರ್ತಕ್ಕಂಥ ಸಂಗೀತ ಕಲಾಮಂಡಲ. ಇದಕ್ಕೆ ಇಂದಿಗೆ 63 ವರ್ಷದ ಇತಿಹಾಸ ಇದೆ. ಪೂಜ್ಯ ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಬೀದರಿನ ಸಂಗೀತ ಪ್ರೇಮಿಗಳು, ಹಿರಿಯ ಜೀವಿಗಳು ಆಗಿರ್ತಕ್ಕಂಥ ಶಿವಶರಣಪ್ಪ ವಾಲಿ, ಆಮೇಲೆ ಪಂಡಿತ್ ರಾಮ್ಲು ಗಾದ್ಲಿಕರ್ ಹಾಗೂ ಹಿರಿಯ ಸಂಯುಕ್ತ ಕರ್ನಾಟಕ ಪತ್ರಕರ್ತರು ಆಗಿರ್ತಕ್ಕಂಥ ಸದಾನಂದ ಜೋಶಿ ಅವರು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಸಂಚಾಲನೆಯಿಂದ DSG ಜೋಶಿ ಹಾಗೂ ಶ್ರೀಮತಿ ವಿದ್ಯಾ ಲದ್ದೆಯವರು ನೆರವೇರಿಸಿಕೊಡಲಿದ್ದಾರೆ. ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಮಾಡುವುದಕ್ಕೆ ಒಂದು ಪಂಚಾಯಿತಿಗೆ 6 ಜನ ಎಂದು ನೇಮಿಸಿಕೊಂಡು ಅವರಿಗೆ ವೇತನ ನೀಡುತ್ತಿಲ್ಲ ಎಂದು ಓಂಪ್ರಕಾಶ್ ರೊಟ್ಟೆ ಇಂದು ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು. ಕಸ ವಿಲೇವಾರಿ ಮಾಡುವ ಮಹಿಳೆಯರಿಗೆ 4 ವರ್ಷಗಳಿಂದ ಸಂಬಳ ಬಂದಿಲ್ಲ ಎಂದು ಧರಣಿ ಸತ್ಯಾಗ್ರಹ ಮಾಡಿದರು. ತಕ್ಷಣವೇ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಇಲ್ಲಸಲ್ಲದ ಮಾತುಗಳನ್ನು ಹೇಳಿ ಮತ್ತು ಅವರುಗಳಿಗೆ ಹೆದರಿಸಿ ಸತ್ಯಾಗ್ರಹವನ್ನು ಕೈಬಿಡುವ ಹಾಗೆ ಮಾಡಿದರು. ಮಹಿಳೆಯರು ತಮ್ಮ ಚಿಕ್ಕ ಮಕ್ಕಳನ್ನು ಬಿಟ್ಟು ಬೆಳಗ್ಗೆ ಕೆಲಸ ಮಾಡುತ್ತಾರೆ, ಆದರೆ ಅವರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಸಿಗುತ್ತಿಲ್ಲ. ಅಧಿಕಾರಿಗಳಿಗೆ ಇದರ ಬಗ್ಗೆ ಕೇಳಿದರೆ ಅವರು ಹೇಳುತ್ತಾರೆ, ಇದು ನಮಗೆ ಸಂಬಂಧಪಟ್ಟ ವಿಷಯವಲ್ಲ ಎಂದು ಹೇಳುತ್ತಾರೆ. ಕಸ ವಿಲೇವಾರಿ ಮಾಡುವ ಸಮಯದಲ್ಲಿ ಅವರ
ಅವರ ಆರೋಗ್ಯದ ಬಗ್ಗೆಯೂ ಸರ್ಕಾರ ಗಮನಹರಿಸಬೇಕೆಂದು ಅವರು ತಿಳಿಸಿದರು. 15 ದಿನಗಳಲ್ಲಿ ವೇತನ ನೀಡುವುದಕ್ಕಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಯೋಜನಾಧಿಕಾರಿಗಳು ಸಹಿ ಮಾಡಿದ್ದಾರೆ. ಆದರೆ ಇಲ್ಲಿಯವರೆಗೆ ಯಾವುದೇ ಸಂಬಳ ದೊರೆತಿಲ್ಲ ಎಂದು ಅವರು ಹೇಳಿದರು. ಬೇರ್ಪಡಿಸಿ ಇಂಥ ಕಸದಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ಅವರಿಗೆ ಕೊಡಬೇಕಾದಂಥ ಪ್ರತಿ ತಿಂಗಳ ಮುಖ್ಯಸ್ಥರಿಗೆ 5,000, ಸಹಾಯಕರಿಗೆ 4,000 ಸಂಬಳ ಸಿಗಬೇಕು. ಆದರೆ 4 ವರ್ಷದಿಂದ ಅವರು ಸಂಬಳ ಇಲ್ಲದೆ ಇವತ್ತು ದುಡಿತಾ ಇದ್ದಾರೆ. ಇದನ್ನು ಸರಿಪಡಿಸಲಿಕ್ಕೆ ಅವರು ಮೊನ್ನೆ ರಾತ್ರಿ ನಿನ್ನೆ ಅಲ್ಲಿ ಅವರು ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆಯವರ ಕಚೇರಿ ಮುಂದೆ ನಮಗೆ ನಾವು ದುಡಿದಂಥ ಕೆಲಸಕ್ಕೆ ನಮಗೆ ಕೂಲಿ ಕೊಡಿ ಅನ್ನುವಂಥ ಒಂದು ಇದರಲ್ಲಿ ಅವರು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ರು. ಆವಾಗ ಇಡೀ ಜಿಲ್ಲೆಯ ಪಂಚಾಯತ್ ರಾಜ್ಯದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವರು ಧರಣಿ ಸ್ಥಳಕ್ಕೆ ಧಾವಿಸಿ ಬಂದರು. ಬಂದು ಎಲ್ಲ ನೀವು ಯಾಕೆ ನೀವು ಇಲ್ಲಿ ಕುಂತೀರಿ, ನಮ್ಗೆ ಅಪಮಾನ ಮಾಡ್ತಾ ಇದ್ದೀರಿ, ನೀವು ಇಲ್ಲಿ ಕುಂತು ನಮ್ಗೆ ಕೇಳದೆ ಬಂದು ಕುಂತೀರಿ ನೀವು ಅಂತೇಳಿ ನಾನಾ ಥರದವರ ಮೇಲೆ ಒತ್ತಡ ಇರಲಿಕ್ಕೆ ಪ್ರಾರಂಭ ಮಾಡಿದ್ರು. ನಿಮಗೆ ನಾಳೆನೇ ನಾವು ಸಂಬಳ ಕೊಡ್ತೀವಿ, ನೀವು ತಕ್ಷಣ ಎದ್ದೋಗ್ರಿ, ರಾತ್ರಿ ಮಹಿಳೆಯರು ಕೊಡೋದು ಸರಿಯಲ್ಲ ಇಲ್ಲಿ ಅಂತೇಳಿ ನಾನಾ ಥರದವರಿಗೆ ಹೆದರಿಕೆಯ ಮಾತುಗಳನ್ನು ಹೇಳುತ್ತಾ ಅವರನ್ನ ಅಲ್ಲಿಂದ ಎಬ್ಬಿಸಿ ಮುಗಿತು ಅಂತಕ್ಕಂಥ ಕಾಟಾಚಾರಕ್ಕಾಗಿ ಅವರ ಅಧಿಕಾರಿಗಳು ಎಲ್ಲರ ಮೇಲೆ ಒತ್ತಡ ಹೇಳಿದ್ರು. ರಾಜ್ಯದ ಹಿರಿಯ IAS ಅಧಿಕಾರಿ ಮಹಂತೇಶ್ ಬಿಳಿಗಿ ನಿನ್ನೆ ಕುಟುಂಬಸ್ಥರ ಮದುವೆ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದ ವೇಳೆ ಕಲಬುರಗಿಯ ಜವರ್ಗಿ ಬಳಿ ಸಂಭವಿಸಿದ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇದೀಗ ಅವರ ಮೃತದೇಹವನ್ನು ಕಲಬುರಗಿಯಿಂದ ಬೆಳಗಾವಿಯ ರಾಮದುರ್ಗಕ್ಕೆ ತಲುಪಿಸಲಾಗಿದ್ದು, ಕುಟುಂಬಸ್ಥರು ಮತ್ತು ಸಂಬಂಧಿಕರ ಆಕ್ರೋಧನ ಮುಗಿಲು ಮುಟ್ಟಿದೆ. ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ನೀಡಲಾಗಿದೆ. ರಾಜ್ಯ ಕಂಡ ಜನಸ್ನೇಹಿ ಹಾಗೂ ದಕ್ಷ ಅಧಿಕಾರಿ IAS ಮಹಂತೇಶ್ ಬಿಳಿಗಿ ವಿಜಯಪುರ ಮಾರ್ಗವಾಗಿ ಬರುತ್ತಿದ್ದ ಅವರ ಇನ್ನೋವಾ ಕಾರ್ ರಸ್ತೆಯಲ್ಲಿ ಅಡ್ಡ ಬಂದ ಬೀದಿ ನಾಯಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ನಿಯಂತ್ರಣ ಕಳೆದುಕೊಂಡಿದೆ. ನಂತರ ರಸ್ತೆ ಬದಿಯ ತಡೆಗೋಡೆಗೆ ಡಿಕ್ಕಿ ಹೊಡೆದು ಸುಮಾರು 100 ಮೀಟರ್ಗಳಷ್ಟು ದೂರ ಎಳೆದುಕೊಂಡು ಹೋಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದ್ದು, ಏರ್ಬ್ಯಾಗ್ಗಳು ತೆರೆದುಕೊಂಡಿದ್ದರೂ ಕಾರಿನಲ್ಲಿದ್ದವರು ಸಾವನ್ನಪ್ಪಿದ್ದಾರೆ. ಕಾರಿನಲ್ಲಿ 5 ಜನ ಪ್ರಯಾಣಿಸುತ್ತಿದ್ದು, 5ರಲ್ಲಿ 4 ದುರ್ಮರಣಕ್ಕೀಡಾಗಿದ್ದಾರೆ. ಮಹಂತೇಶ್ ಬಿಳಿಗಿ ಅವರ ಸ್ನೇಹಿತ ಈರಣ್ಣ ಸಿರಸಂಗಿ ಅವರು ಸಹ ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಅಪಘಾತದ ಸ್ಥಳದಲ್ಲಿ ಮರ ಕಿತ್ತು ಬಂದಿರುವುದು ಕಾರಿನ ವೇಗ ಮತ್ತು ಡಿಕ್ಕಿಯ ಭೀಕರತೆಗೆ ಸಾಕ್ಷಿಯಾಗಿದೆ. ಬೀದರ್ ಭಾಲ್ಕಿ ರಸ್ತೆ ಮಾರ್ಗದಲ್ಲಿ ಇಂದು ಸಂಭವಿಸಿದ ಬೈಕ್ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ಸವಾರನಿಗೆ ತಕ್ಷಣ ಮಾನವೀಯ ನೆರವು ನೀಡುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಬಿ ಖಂಡ್ರೆ ಮತ್ತೊಮ್ಮೆ ತಮ್ಮ ಸ್ಪಂದನಾಶೀಲ ನಾಯಕತ್ವವನ್ನು ತೋರಿಸಿದ್ದಾರೆ. ಅದೇ ಮಾರ್ಗದಿಂದ ಪ್ರಯಾಣಿಸುತ್ತಿದ್ದ ಸಚಿವರಿಗೆ ಘಟನೆ ಗಮನಕ್ಕೆ ಬಂದ ತಕ್ಷಣವೇ ಅವರು ತಮ್ಮ ಬೆಂಗಾವಲು ವಾಹನಗಳನ್ನು ನಿಲ್ಲಿಸಿ ಸಿಬ್ಬಂದಿಗಳಿಗೆ ತ್ವರಿತವಾಗಿ ಸಹಾಯ ಮಾಡಲು ಸೂಚಿಸಿದರು. ಗಾಯಾಳುವನ್ನು ಸಚಿವರ ಕಾವಲು ವಾಹನದಲ್ಲೇ ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ರವಾನಿಸಿ ತುರ್ತು ಚಿಕಿತ್ಸೆ ದೊರಕುವಂತೆ ವೈಯಕ್ತಿಕವಾಗಿ ನೋಡಿಕೊಂಡರು. ಎಳ್ಳಿ ಬಂದು ಎಳ್ಳಿ ಬಂತ್ರಿ
ಅವ್ರ ಪರಿಚಯ ಇಲ್ಲ ಅಂತಲ್ಲ ತರ್ರಿ ಬೇರೆಯವ್ರಿಗೆ ಹೋಗ್ತಾರೆ ಸಿಂಗಲ್ ಆಗಿ ಅದಕ್ಕೆ ಇಲ್ಲಿಂದ ಅಲ್ಲಿಂದ ಅದು ಹೊಡೆದ ಅದು ಹತ್ತ ನೋಡಿ ಅವ್ರು ಇಲ್ಲೇ ಬಿದ್ದಾರೆ ಆರು ಬಿದ್ದಾರೆ ಯಾ ಬೀದರ್ ಬ್ರಿಮ್ಸ್ಗೆ ಕಳ್ಸೋ ಬೀದರ್ಗೆ ಹೋಗ್ರಿ ಬೀದರ್ ತೊಗೊಂಡು ನಾವು ಅಲ್ಲೇ ಬರ್ತೀವಿ ಬೀದರ್ಕ ಅಲ್ಲೇ ಊಟ ಮಾಡಿಕೊಡ್ರಿ ಅಲ್ಲೇ ಬೀದರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ರಿ